ಇವತ್ತು ಕಾಳು ಸಾಂಬಾರು ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಎಣ್ಣೆ ಹಾಕ್ಕಂತ ಇದ್ದೀನಿ. ಎಣ್ಣೆ ಬಿಸಿ ಹಾಕಬೇಕು. ಬಿಸಿ ಆದ ತಕ್ಷಣ ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಈಗ ಚೆನ್ನಾಗಿ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು. ಚೆನ್ನಾಗಿ ಫ್ರೈ ಮಾಡಿ ಈ ಥರ ಚೆನ್ನಾಗಿ ತಿರ್ಸ್ರಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಈರುಳ್ಳಿ ಚೆನ್ನಾಗಾಗುತ್ತೆ ನೋಡಿ. ಫ್ರೈ ಆಗ್ತಾಯಿದೆ, ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ, ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ. ಈ ಥರ ಎಣ್ಣೆ ಬಿಟ್ಕೋಬೇಕು. ಈರುಳ್ಳಿಯಲ್ಲಿ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಓಕೆ ನೋಡಿ. ಈಗ ಕಾಳು ಮೊಳಕೆ ಕಟ್ಟಿದ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ಕಡಲೆಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಅರ್ಧ ಹಾಫ್ ಬಾಯ್ಲ್ ಆದರೂ ಆಗಬೇಕು ಎಣ್ಣೆಯಲ್ಲಿ. ಆ ಥರ ಆದ್ರೇ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಸಾಂಬಾರಂತೂ ತುಂಬ ಟೇಸ್ಟ್ ಬರುತ್ತೆ ಆ ಥರ ಮಾಡೋದ್ರಿಂದ ನೋಡಿ. ಈಗ ಮಿಕ್ಸಿ ಮಾಡಿರೋಂಥ ಮಸಾಲೆ ಐಟಮ್ಸ್ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ, ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಅದನ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನ ನೀವು ನೀರು ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೋಬೋದು. ನಾನು ಅನ್ನಕ್ಕೆ ಮತ್ತು ಮುದ್ದೆಗೆ ಅಂತೇಳಿ ಸ್ವಲ್ಪ ಜಾಸ್ತಿ ತಿಳಿ ಮಾಡ್ಕೊತಾಯಿದ್ದೀನಿ. ನೀವು ಇದು ಚಪಾತಿಗೂ ಮಾಡ್ಕೋಬೋದು, ರೊಟ್ಟಿಗೂ ಮಾಡ್ಕೋಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ. ಮಸಾಲೆ ಪುಡಿ ಹಾಕ್ಕೊಳ್ರಿ, ಸ್ವಲ್ಪ ಹಾಕ್ಕೊಳ್ಳಿ ಮಸಾಲೆ, ಇಲ್ಲಾಂದರೆ ಜಾಸ್ತಿ ಮಸಾಲೆ ವಾಸನೆ ಆಗುತ್ತೆ. ಆಮೇಲೆ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕಿ. ಓಕೆ ನೋಡಿ. ಸಾಂಬಾರಿಗೆ ಎಲ್ಲ ಬೇಕಾಗಿರೋಂಥ ಎಲ್ಲ ಐಟಮ್ಸ್ಗಳು ಹಾಕಿದ್ದೀನಿ. ಇವಾಗೇ ಇರೋದು ಮೇಯ್ನ್. ಅದು ಚೆನ್ನಾಗಿ ಕುದಿಸ್ಬೇಕು. ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಸಾಂಬಾರು ಅಷ್ಟು ಟೇಸ್ಟ್ ಆಗುತ್ತೆ ನೋಡಿ. ಕುದೀತಾ ಇದೆ ಸಾಂಬಾರೀಗ ನೋಡಿ. ಚೆನ್ನಾಗಿ ಕುದಿಸಿ ಆಯಿತಾ. ಈ ಥರ ಸಾಂಬಾರಾದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮೊಳಕೆ ಕಾಳನ್ನ ಹಂಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ. ಅದೇ ಸಾಂಬಾರಲ್ಲಿ ಅನ್ನದ ಜೊತೆಗೆ ಹಾಕ್ಕೊಟ್ರೆ ಕಲ್ಸ್ಕೊಂಡು ತಿಂತಾರೆ. ಚಪಾತಿ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಕಾಳು ನೋಡಿ ಈಗ ಬೆಂದಿದ್ದಾವಿಲ್ಲ ಅಂತ ಚೆಕ್ ಮಾಡಬೇಕು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ. ಇದ್ರ ಜೊತೆಗೆ ಬೆಂಡೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಈ ಕಡಲೆಕಾಳು ಮತ್ತು ಬೆಂಡೆಕಾಯಿ ಸೂಪರ್ ಕಾಂಬಿನೇಷನ್ನು. ಸಾಂಬಾರು ಅಂತೂ ತುಂಬ ಚೆನ್ನಾಗಾಗುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೋಡಿ. ಸಾಂಬಾರು ಎಲ್ಲ ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.